ನನಗ್ ಎಣ್ಣೆ ಹಾಕವ ಅನ್ಕೊಂಡಾರ. ಎಲ್ ನೋಡ್ರಿ ನಾ ಅಲ್ಲೋ ಮರ ಎಣ್ಣೆ ಹಾಕವ. ಯಾರು ಕೈ ಮಾಡಿದ್ರು ಗಾಡಿನೂ ಸ್ಟಾಪ್ ಮಾಡತ್ತಿಲ್ರಿ. ಏನ್ ಟೈಮ್ ಅಂದ್ರ ಇವ್ರಿಗೆ ಕೊಡಾಕ್ ರೊಕ್ಕ ಇಲ್ಲ, ಅದಕ್ಕೆ ಸುಮ್ಮನೆ ದಂಡಿ ಕೂತೀನಿ. ಮಾರ್ನಿಂಗ್ ಕೆಲ್ಸಕ್ಕೆ ಬಂದೀವಿ. ಎಲ್ಲಿ ನೋಡ್ರಿ 7 ಆಗೈತಿ. ಹಂಗ ಎದ್ದು ಕಿಸಿಂದ ಗಾಡಿ ಕೆಲ್ಸಕ್ಕೆ ಬಂದೀವಿ. ಇಲ್ಲೆಲ್ಲ ಚಾಲು ಆಗೈತಿ ಕೆಲಸ, ಇದೆಲ್ಲ ಕೆಲಸ ಮಾಡೋದೈತಿ. ಸೊ ಮಾರ್ನಿಂಗ್ ಎದ್ದು ಕಿಸಿಂದ ಕೆಲ್ಸಕ್ಕೆ ಬಂದೀನಿ. ಇವತ್ತು ವಾಕಿಂಗ್ ಮಾಡಕ್ಕೆ ಟೈಮೇ ಸಿಕ್ಕಿಲ್ಲ. ನೋಡ್ರಿ ಗಾಡಿ ಡ್ರೈವರ್ ಯಾರು ಇಲ್ಲ, ಅದಕ್ಕೆ ನಾನು ಬಂದೀನಿ ಗಾಡಿ ಮೇಲೆ. ನೋಡ್ರಿ ಮಾರ್ನಿಂಗ್ ಹೆಂಗೈತಿ. ಸೊ ಮಾರ್ನಿಂಗ್ ಕೆಲ್ಸಕ್ಕೆ ಬಂದೀವಿ. ಅಡ್ಡಾಡಕ್ಕೆ ಟೈಮೇ ಸಿಕ್ಕಿಲ್ಲ ಇವತ್ತು. ಎಲ್ಲಿ ನೋಡ್ರಿ ಕೆಲಸ ನಡೆಯತೈತಿ ಇವತ್ತು. ಅಲ್ಲಿ ಅಡ್ಡಾಡಕ್ಕೆ ಟೈಮೇ ಸಿಕ್ಕಿಲ್ಲ. ಅದು ಮಾರ್ನಿಂಗ್ ನಾನು ಬಂದೀನಿ ಗಾಡಿ ಮೇಲೆ. ನಿನ್ನೆ ಇಲ್ಲಿ ಮುರಿದು ಬಿಟ್ಟಿನ ನಮ್ಮ ಬಾಬಾ ಎಲ್ಲ ಪೂರಾ ಮುರಿದೈತಿ. ಇಲ್ಲಿ ಈ ಸೈಡ್ನು ಮುರಿದೈತಿ, ಆ ಸೈಡ್ನು ಮುರಿದೈತಿ. ಏನ್ ಮಾಡಿದ್ರಿ ನಾ ಮೊನ್ನೆ ಅಂದ್ರೆ ಹಂಗ ಆಗ್ತೈತಿ ಗಾಡಿ ಮಾಡಿದ. ನಿನ್ನೆ ಇಲ್ಲಿಂದ ಹೊಡೆದಿನಿ, ಕಲ್ ಸಿಕ್ಕೊಂಡು ಕಿಸಿಂದ ಇದು ಪೂರಾ ಎಲ್ಲ ಹೊಡೆದೈತಿ. ನೋಡ್ರಿ ಇದು ಪೂರಾ ಅಳ್ಳಾಡತೈತಿ. ಇದು ನಿನ್ನೆ ನಾನು ಹೊಡೆದಿನಿ. ಇದನ್ನ ನಮ್ಮ ಅಣ್ಣ ಎಲ್ಲ ಆತನ. ಇಲ್ಲಿ ನೋಡ್ರಿ ಕಲ್ ಸಿಕ್ಕೊಂಡು ಕಿಸಿಂದ ಪೂರಾ ಡ್ಯಾಮೇಜ್ ಆಗೈತಿದು. ಇಲ್ಲಿಂದ ಇಲ್ಲಿ ಎಲ್ಲ ತನ ಬಂದೈತ್ರಿ. ಚಪ್ಪಲ್ ಹರಿದೈತಿ. ಇಲ್ಲಿ ನೋಡ್ರಿ ಏನು ಮಾಡಲಿ ರೀ, ಚಪ್ಪಲ್ ಹರಿದೈತಿ. ಭಾಳ ಅಂದ್ರೆ ಭಾಳ ಹೈರಾಣ ಐತಿ ಜೀವನ. ಇಲ್ಲಿ ನೋಡ್ರಿ ಹೆಂಗೆ ಕಾಣತೈತಿ. ಸಣ್ಣದ ಕೆರೆ ಐತಿ ಇದು. ಅಲ್ಲಿ ನೋಡ್ರಿ ಸಣ್ಣದ ಕೆರೆ ಐತಿ. ಸೊ ಇಲ್ಲೇ ಕೆಲಸ ಮಾಡತ್ತೀವಿ. ಇವತ್ತು ಅಡ್ಡಾಡಕ್ಕೆ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಮಾರ್ನಿಂಗ್ ಗಾಡಿ ಮೇಲೆ ಬಂದೀನಿ. ಸೊ ಇಲ್ಲೇ ಅಡ್ಡಾಡತ್ತೀನಿ. ನೋಡ್ರಿ ಹೆಂಗೆ ಕಾಣತೈತಿ. ಕಾಣತೈತ್ರಿ ಒಂದು ವ್ಯೂ ಮಾತ್ರ ಮಸ್ತ್ ಕಾಣತೈತಿ. ಭಾರಿ ಬೆಸ್ಟ್ ಚೇಂಜ್ ಸೌಂಡ. ಮಾರ್ನಿಂಗ್ ಸನ್ರೈಸ್ ಭಾರಿ. ನೋಡಿ ಎಷ್ಟು ಚಂದ ಹರ್ಯಾಡತ್ತಾವ. ಇಲ್ಲಿ ನೋಡ್ರಿ ನಾವೆಲ್ಲ ಸಣ್ಣವ್ರಿದ್ದಾಗ ನೋಡ್ತಿದೀವ್ರಿ ಅಷ್ಟು ಹಕ್ಕಿಗಳ. ಆದ್ರೆ ಇವತ್ತೇ ಹಿಂಗೆ ಕಾಣತ್ತಾವ ಇವು. ಡ್ರೈವರ್ ಬಂದಾರಿ, ಅದಕ್ಕೆ ನಾನು ಮನೆಗೆ ಹೊಂಟೀನಿ. ಸೊ ಗಾಡಿ ತೊಗೊಂಡು ಮನೆಗೆ ಹೋಗ್ತೀನಿ. ನಾ ಜಳಕ ಮಾಡಿಲ್ಲ, ಜಳಕ ಮಾಡಿ ಮನೆಗೆ ಹೋಗಿ ಫ್ರೆಶ್ ಆಗ್ತೀನಿ. ಫ್ರೆಶ್ ಆಗಿ ನಾ ಮುಂದೆ ಕೆಲ್ಸಿದ್ರೆ ಹೋಗ್ತೀನಿ. ಹೇಳಿ ಬಂದೀನಿ, ಆದ್ರೆ ಗಾಡಿಯಾಗ ಹಿಂಡಾಗೈತಿ. ಹಚ್ಕೊಂಡು ಕೇಸಿನ ಬಾಟ್ಲಿ ತೊಗೊಂಡ ಈಗ ಪಂಪಿಗೆ ಹೊಂಟೀನಿ. ಯಾರು ಕೈ ಮಾಡಿದ್ರು ಗಾಡಿನೂ ಸ್ಟಾಪ್ ಮಾಡತ್ತಿಲ್ರಿ. ಏನು ಟೈಮ್ ಹತ್ತೀನಿ. ಬಣ್ಣ ತರ್ವಸಿದ್ರಿ. ಅಂಕಲ್ ಬಿಟ್ರಿ ಇಲ್ತನ. ಸೊ ಈಗ ಎಣ್ಣೆಗೆ ಪಂಪಿಗೆ ಬಂದೀನಿ. ಇಲ್ಲಿ ನೋಡ್ರಿ ಈಗ ಎಣ್ಣೆ ತೊಗೊಂಡು ಕೇಸಿಂದ ಹೋಗ್ಬೇಕಾ. ಫಸ್ಟ್ ಟೈಮ್ ನಾನು ಗಾಡಿ ಬಂದು ಬಿದ್ದಿದ್ದ. ಎಣ್ಣೆ ತೊಗೊಳಕ್ಕೆ ಬಂದೀನಿ. ಫೋನ್ಪೇದಾಗ್ರೆ ರೊಕ್ಕ ಇಲ್ಲ. ರೊಕ್ಕ ಹ್ಯಾಂಗೆ ಕೊಡಲಿ, ಎಣ್ಣೆ ಬಿಟ್ಟು ಹೋಗ್ಲಿ, ಹ್ಯಾಂಗೆ ಮಾಡಲಿ ಅನ್ನತ್ತೀನಿ. ಇಲ್ಲಿ ನೋಡ್ರಿ ಎಣ್ಣೆನೂ ಇಲ್ಲೇ ಐತಿ. ರೊಕ್ಕ ಇರಲಿಲ್ಲ ಅಂದ್ರೆ ಭಾಳ ಮಾನಸಿಕ ಆಕೈತಿ ರೀ. ಗಾಡಿ ಇವ್ರ ಕೈಯಾಗ ಯಾವತ್ತೂ ಕೊಡಬಾರ್ದು ರೀ. ಕೊಟ್ಟಂದ್ರೆ ಮಂದಿ ಗಾಡಿ ಐತೆ ಅಂತ ಹೇಳಿ ಸುಮ್ಮ ಅಡ್ಡಾಡಿ ಎಣ್ಣೆ ಖಾಲಿ ಮಾಡ್ತಾರೆ. ಪಂಪ್ನವ್ರು ಬಿಡಂಗಿಲ್ಲ. ಈಗ ನಮಗೆ ರೊಕ್ಕ ಕೊಡ್ತಾನೆ.
ಅದಕ್ಕೆ ವೇಟ್ ಮಾಡತ್ತೀನಿ. ಸೊ ಯಾರಿಗಾರ ಹೇಳ್ಕೇಸಿನ ಫೋನ್ಪೇ ಮಾಡಿಸ್ತೀನಿ. ಈಗ ಭಾಳ ಹೈರಾಣ ಆಗೈತಿ, ರೊಕ್ಕ ಇರಲಿಲ್ಲ ಅಂದ್ರೆ ಒಂದೊಂದು ಟೈಮ್ದಾಗ ಇರ್ತಾವೆ, ಒಂದೊಂದು ಟೈಮ್ದಾಗ ಇರಂಗಿಲ್ಲ. ನನಗೆ ಎಣ್ಣೆ ಹಾಕವತ್ತೇಳಿ ಅಂತಂದಾರ ನೋಡ್ರಿ, ಅವರು ನನಗೆ ಎಣ್ಣೆ ಹಾಕೊಂಡಾರ ಅಂತಂದಾರ. ನಾ ಅಲ್ಲೋ ಮರ ಎಣ್ಣೆ ಹಾಕವ ಓನರ್ ಅದಿನ ಅನ್ನೋರ್ಗತ್ಲೆ ಸುಮ್ ಕೂತೀನಿ ಇಲ್ಲಿ ಮನ್ಗಂಡ್ ಕುರ್ಚಿ ಹಾಕೊಂಡ. ಎಲ್ಲಿ ನೋಡ್ರಿ ಅಂದ್ರೆ ಇವ್ರಿಗೆ ಕೊಡಾಕ್ ರೊಕ್ಕ ಇಲ್ಲ, ಅದಕ್ಕೆ ಸುಮ್ಮನೆ ಇಲ್ಲಿ ದಂಡಿ ಕೂತೀನಿ. ಎಣ್ಣೆ ತೊಗೊಂಬಂದು ಹಾಕ್ಲಿಲ್ಲ, ಇಷ್ಟು ಗಾಡಿಗಳು ನಿಂದಿರ್ತಾವ ನೋಡ್ರಿ ಒಂದೇ ಜಾಗದಾಗ. ಇವು ಎರಡು ಎಣ್ಣೆ ತರಬೇಕಂದ್ರೆ ಸಾಕೈತಿ ನಮ್ಗೆ. ಇದ್ರಾಗೂ ಎಣ್ಣೆ ಐತ್ರಿಪ್ಪ ಬಂದು. ಫಸ್ಟ್ ಟೈಮ್ ಇದು ಗಾಡಿ ಬಂದು ಬಿದ್ದಿದ್ದು ನಂದು. ಈಗ ಜಸ್ಟ್ ಮನೆಗೆ ಬಂದೇರಿ ಇಲ್ಲಿ ನೋಡ್ರಿ. ಸೊ ಗಾಡಿ ಬಂದು ಬಿತ್ತು, ಬಂದು ಟೈಮಿಗೆ ಯಾರೂ ಬರಲಿಲ್ಲ. ಸೊ ಲಾಸ್ಟಿಗೆ ನಮ್ಮ ಅಣ್ಣನೇ ಬಂದ ಕೆಸಿಂದ ಈಗ ಎಣ್ಣೆ ಗಿಣ್ಣೆ ಕೊಟ್ಟು ಕೆಸಿಂದ ಈಗ ಬಂದಿನ ಮನೆಗೆ. ಸೊ ಯಾರು ಇವ್ರು ಅಂತೇಳಿ ಅಡ್ಡಾಡ್ತಿರ್ತಾರ ಮಾಡ್ತಿರ್ತಾರಲ್ಲ, ಸೊ ಲಾಸ್ಟಿಗೆ ಯಾರೂ ಬರೋಂಗಿಲ್ಲ. ಸೊ ನಮ್ಮವರೇ ಆಗ್ತಾರೆ.